ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಗೈಸ್, ನಾವಿವಾಗ ಉಡುಪಿಗೆ ಹೊರಟಿದ್ದೀವಿ. ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಉಡುಪಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ನಾನು ವೇರ್ ಮಾಡಿರೋದು ಶಾರ್ಟ್ ಕುರ್ತಿ, ಆಮೇಲೆ ಜೀನ್ಸು. ಆ್ಯಂಡ್ ಆಲ್ಸೋ ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಸಿಂಪಲ್ ಇಯರಿಂಗ್ಸ್, ವೈಟ್ ಕಲರ್ ಬಟರ್ಫ್ಲೈ ಇಯರಿಂಗ್ಸ್ ಇದು. ಬೇಗನೆ ಬಿಡಬೇಕಾಗಿತ್ತು 8 o'clock, ಬಟ್ ಬೇಗ ಬಿಡೋದಕ್ಕಾಗಲಿಲ್ಲ. ಯಾಕೆ ಅಂದರೆ ವರುಣ್ಗೆ ತುಂಬ ಫೀವರ್ ಬಂದುಬಿಟ್ಟಿತ್ತು, ಹೈ ಫೀವರ್. ಸೊ ಅದಕ್ಕೆ ಮಾರ್ನಿಂಗ್ 8 o'clock 8:30 ಹಾಗೆ ಡಾಕ್ಟರ್ ಮನೆಗೇ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಸಿ ಇವಾಗ 12 o'clock ಆಗ್ತಾ ಇದೆ. ಇವಾಗ ಬಿಟ್ಟಿದ್ದೀವಿ ಊರನ್ನ. ನೈಟ್ ಆಗುತ್ತೆ ಉಡುಪಿ ರೀಚ್ ಆಗೋ ಅಷ್ಟರಲ್ಲಿ. ಘಾಟ್ ಸೆಕ್ಷನ್ ಎಲ್ಲಿ ಸಿಕ್ಬಿಡುತ್ತೋ ನೈಟ್ ಆದಮೇಲೆ ಅನ್ನೋದೊಂದು ಭಯ. ನೈಟ್ ಆದರೆ ಸ್ವಲ್ಪ ರಿಸ್ಕ್ ಅಲ್ವಾ, ಮಳೆ ಬೇರೆ. ಸೊ ಅದಕ್ಕೆ ಆದಷ್ಟು ಬೇಗನೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಾವು ನೈಟ್ ಜರ್ನಿ ಅಷ್ಟು ಪ್ರಿಫರ್ ಮಾಡಲ್ಲ, ಯಾಕಂದರೆ ನಮಗೆ ಅದು ಸೇಫ್ ಅಂತ ಅನಿಸಲ್ಲ. ನೈಟ್ ಜರ್ನಿ ಮಾಡಿದ್ವಿ, ಅಂದರೆ ನೈಟ್ ಜರ್ನಿ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ತಿರುಪತಿಗೆ ಹೋಗ್ಬೇಕಾದ್ರೆ ಎಲ್ಲ ಸ್ವಲ್ಪ ನಮಗೆ ರಿಸ್ಕಿ ಅನ್ನಿಸ್ತು. ಸೊ ಅದಕ್ಕೆ ನಾವು ಅದೇ ಲಾಸ್ಟ್ ಮಾಡಿದ್ವಿ. ಬೇರೆ ಬೇರೆ ನೆಕ್ಸ್ಟ್ ಟ್ರಿಪ್ಗಳೆಲ್ಲ ನಾವು ಡೇ ಜರ್ನಿನೇ ಮಾಡಿರೋದು. ಗೈಸ್, ಮಾರ್ನಿಂಗ್ ಒಂದು 8:30 ಆಗಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು. ಈಗ ಆಲ್ರೆಡಿ ತುಂಬ ಹಸಿವಾಗಿದೆ. ಶಿವಮೊಗ್ಗದಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಒಳ್ಳೆ ಕಡೆ ನಾನ್ ವೆಜ್. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಟು ಉಡುಪಿ. ಮಳೆ ಸ್ಟಾರ್ಟ್ ಆಯಿತು. ವೆದರ್ ಸೂಪರ್ ಆಗಿದೆ. ಉಡುಪಿಯಲ್ಲೂ ಮೇ ಬಿ ಯೆಲ್ಲೋ ಅಲರ್ಟ್ ಅಂತೆ ಅಲ್ವಾ? ಯೆಲ್ಲೋ ಅಲರ್ಟಾ ಉಡುಪಿಯಲ್ಲಿ ಮಳೆ ಅಂತ? ಯೆಲ್ಲೋ ಅಲರ್ಟ್ ಅಂತೆ. ಸೊ ಅದಕ್ಕೆ ನಿಧಾನವಾಗಿ ಹುಷಾರಾಗಿ ಹೋಗ್ತಾ ಇದ್ದೀವಿ. ಮಳೆ ಇಲ್ಲಿಂದನೇ ಆಗಲೇ, ನಮ್ಮೂರಿಂದನೇ ಸ್ಟಾರ್ಟ್ ಆಗಿದೆ ಆಗಲೇ ಮಳೆ. ನನಗೆ ಶಿವಮೊಗ್ಗ ಸೈಡ್ ಬರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಗ್ರೀನರಿ. ಅದರಲ್ಲೂ ಮಳೆ ಬರ್ತಾ ಇದ್ರೆ ಅಂತೂ ಸೂಪರು. ಮಳೆ ಬರ್ತಾ ಇದೆ ನೋಡಿ, ದಾರಿ ಉದ್ದಕ್ಕೂ ಫುಲ್ ಮಳೆನೇ. ಚಿತ್ರದುರ್ಗದಿಂದ ಆನ್ ದ ವೇ ಫುಲ್ಲು ಮಳೆನೇ. ಗೈಸ್, ನಾವು ಶಿವಮೊಗ್ಗಕ್ಕೆ ರೀಚ್ ಆದ್ವಿ. ಇನ್ನು ಒಂದು 5 minutes ಇದೆ ಅಷ್ಟೇ ನಳಂದ ಹೋಟೆಲ್ಗೆ. ನಾವು ಯಾವಾಗ ಶಿವಮೊಗ್ಗಕ್ಕೆ ಬಂದರೂ ಅಲ್ಲಿ ಊಟ ಮಾಡಿನೇ ಹೋಗೋದು, ಅಷ್ಟು ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತಾ? ಚಿಕನ್ ಬಿರಿಯಾನಿ ನಾವು ಯಾವಾಗ ಬಂದರೂ ಮಟನ್ ಬಿರಿಯಾನಿ ತಿಂದಿದ್ದೀವಿ, ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿಲ್ಲ. ಬಟ್ ಮಟನ್ ಬಿರಿಯಾನಿ ಸೂಪರ್ ಆಗಿರುತ್ತೆ ಟೇಸ್ಟ್. ಯಾವಾಗ ಬಂದರೂ ನಾವು ಅಲ್ಲಿ ಊಟ ಮಾಡಿ ಹೊರಡ್ತೀವಿ. ಸೊ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಮತ್ತೆ ನಾವು ಉಡುಪಿಗೆ ಹೊರಡ್ತೀವಿ. ಊಟ ಆಯಿತು, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಮಂಡ್ಗದ್ದೆಗೆ ಹೋಗೋಣ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಮಂಡ್ಗದ್ದೆ ಬೇಡ, ನಳಂದಾಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ನಾನು ಮುಂಚೆಲ್ಲ ಹೋಗಿದ್ದೀನಿ ಮಂಡ್ಗದ್ದೆಗೆ, 1-2 ಸಲ ಹೋಗಿದ್ದೀನಿ. ಫಿಶ್ ತುಂಬಾ ಫೇಮಸ್, ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ನೆಕ್ಸ್ಟ್ ಟೈಮು ಅಲ್ಲೇ ಹೋಗಬೇಕು. ನೆಕ್ಸ್ಟ್ ಟೈಮು ಮಂಡ್ಗದ್ದೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ವರುಣ್ ಸ್ವಲ್ಪ ಹುಷಾರು, ಘಾಟ್ ಸೆಕ್ಷನಲ್ಲಿ ಮಳೆ ತುಂಬ ಇದೆ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನ ಕೊಡ್ಸು. ಏನು ಮಾತಾಡು, ನಗ್ತಿದೆಯಲ್ಲ ಸುಮ್ಮನೆ. ಮಾತಾಡು. ಚಿತ್ರದುರ್ಗ ಬಿಟ್ಟಾಗಿಂದನೂ ಇಲ್ಲಿ
ಇಲ್ಲಿವರೆಗೂ ಫುಲ್ಲು ಮಳೆ 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 ನೆಲ್ಲೂ ಕೂಡ ನಿಂತೇ ಇಲ್ಲ. ಇಲ್ಲಿ ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲು ಕತ್ಲು ಕತ್ಲು, ಫುಲ್ಲು ಗ್ರೀನ್ 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 ಕತ್ಲಾಗ್ಬಿಟ್ಟಿದೆ. ಇನ್ನೂ ಮಧ್ಯಾಹ್ನ 3:30 ಆಗ್ತಾ ಇದೆ ಅಷ್ಟೇ. ಫುಲ್ಲು ಕತ್ಲು ಕತ್ಲು ಆಗ್ತಾ ಇದೆ. ನಿಮ್ಗೆ ವಿಡಿಯೋದಲ್ಲಿ ಪ್ರಾಪರ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ರಿಯಾಲಿಟಿ ನೋಡಿದ್ರೆ ಫುಲ್ಲು ಕತ್ಲಾದಂಗೆ ಆಗ್ಬಿಟ್ಟಿದೆ. ಮಳೆ ಫುಲ್ಲು ಮಳೆ ಟೈಮಲ್ಲಿ ನಾನು ಶಿವಮೊಗ್ಗ ಸೈಡ್ ಹೋಗೋಣ ಅಂತ ಭಾಳ ಅಂದ್ಕೋತಾ ಇದ್ದೆ. ಅದು ಫೈನಲಿ ಇವತ್ತು ಫುಲ್ಫಿಲ್ ಆಯಿತು. ಗೈಸ್ ಇವಾಗ ಈವ್ನಿಂಗ್ 5 o'clock ಆಗ್ತಾ ಇದೆ. ಇನ್ನೇನು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೂ ಮುಂಚೆ ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ನಿಲ್ಲಿಸ್ತೀವಿ ಹೋಟ್ಲ್ ಹತ್ರ. ಕಾಫಿ ಕುಡ್ಕೊಂಡು ಏನಾದರೂ ಲೈಟಾಗಿ ಏನಾದರೂ ಬಿಸ್ಕೆಟ್ ಅಂತವೆಲ್ಲ ತಿಂದ್ಕೊಂಡು ಘಾಟ್ ಸೆಕ್ಷನ್ಗೆ ಎಂಟರ್ ಆಗೋದು. ಘಾಟ್ ಸೆಕ್ಷನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಗ್ರೀನರಿ, ಅದರಲ್ಲೂ ಫುಲ್ ಮಳೆ ಇದೆ. ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ವಾವ್ ಗೈಸ್, ಫುಲ್ ಫಾಗ್ ಇದೆ ನೋಡಿ. ಅಲ್ಲಿ ಮಿಸ್ ಆಯಿತು ಬೆಟ್ಟ, ಅದು ಮರಗಳು ಅಡ್ಡ ಬಂದ್ಬಿಡ್ತು. ಗೈಸ್ ಈ ಹೋಟೆಲ್ ಘಾಟ್ ಸೆಕ್ಷನ್ ಎಂಟ್ರೆನ್ಸ್ ಅಲ್ಲಿ ಬರುವಂತ ಹೋಟೆಲ್ ಇದು. ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಗೈಸ್ ಇವಾಗ ಬಿಸಿ ಕಾಫಿ ಕುಡಿದ್ವಿ. ಹೋಟೆಲ್ ಗಣೇಶ್ ಗ್ರ್ಯಾಂಡ್ ಪ್ಯೂರ್ ವೆಜ್ ಅಂತ ಇದು ಘಾಟ್ ಸೆಕ್ಷನ್ ಎಂಟ್ರೆನ್ಸ್ ಅಲ್ಲಿ ಹೋಟೆಲ್ ಇದೆ. ಸೊ ನಾವು ಎವ್ರಿ ಟೈಮ್ ಬಂದಾಗ ಇಲ್ಲೇ ನಿಲ್ಲಿಸಿ ಕಾಫಿ ಎಲ್ಲ ಕುಡಿದು ಹೊರಡ್ತೀವಿ. ಫುಲ್ಲು ಫಾಗು, ತುಂಬಾನೇ ಜನ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಟ್ರಾಫಿಕ್ ಕೂಡ ನೋಡಿ ಈ ಥರ ಇರುತ್ತೆ ಅಂತಾನೆ ನಾವು ಸ್ವಲ್ಪ ಬೇಗನೆ ಹೊರಡಕ್ಕೆ ಟ್ರೈ ಮಾಡಿದ್ದು. ಇನ್ನೂ ಕತ್ಲಾಗ್ಬಿಟ್ರೆ ಸ್ವಲ್ಪ ರಿಸ್ಕ್ ಇಲ್ಲೆಲ್ಲ ಡ್ರೈವ್ ಮಾಡೋದಕ್ಕೆ. ಹುಷಾರು, ಫುಲ್ ಕತ್ಲಾದ್ರೆ ಹೆಂಗಪ್ಪ ಇಲ್ಲಿ. ಗೈಸ್ ಮೇಲ್ಗಡೆಯಿಂದ ನೀರು ನೋಡಿ ಹೇಗೆ ಹರಿತಾ ಇದೆ. ಸೂಪರ್ ಆಗಿದೆ ವ್ಯೂ ಇದು. ವಾವ್ ವಾವ್ ವಾವ್. ವಾವ್ ಎಂತ ವ್ಯೂ, ಸೂಪರ್ ವ್ಯೂ ಗೈಸ್. ವಿಡಿಯೋಕ್ಕಿಂತಲೂ ರಿಯಲ್ ಆಗಿ ನೋಡೋದಕ್ಕೆ ಆಸಮ್ ಆಗಿದೆ. ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ, ರೋಡ್ ಕಾಣ್ತಾನೆ ಇಲ್ಲ, ಅಷ್ಟೊಂದು ಫಾಗು. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇರಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟೊಂದು ಫಾಗ್ ಇದೆ. ರೋಡೇ ಮುಚ್ಕೊಂಡ್ಬಿಟ್ಟಿದೆ. ಸೊ ನಿಧಾನಕ್ಕೆ ಹಂಗೆ ಹೋಗ್ತಾ ಇದ್ದೀವಿ. ಗೈಸ್ ಇನ್ನು 5 minutes ಅಷ್ಟೇ ಇದೆ ಉಡುಪಿ ರೀಚ್ ಆಗೋಕ್ಕೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಬೈ ಗೈಸ್.